3, 2, 1, fire! Hello friends, welcome to Cryptomaniac channel. Today's date is 21st June and the Bitcoin price is at uh, wait a minute boys, sorry. Yeah, Bitcoin price is at 63,712. ನಾವು ನಿಮ್ಗೆ ಹೇಳಿದ್ವಿ ಬಿಟ್ಕಾಯಿನ್ ನಿಮಗೆ ಒಂದು 65,000 64,000 ಅಂತ ನಾವು ನಿಮ್ಗೆ ಮೆನ್ಷನ್ ಮಾಡಿದ್ವಿ. ಬಿಟ್ಕಾಯಿನ್ ಕೂಡ ಕೆಳಗಡೆ ಹೋಗುತ್ತೆ, ಏನೊಂದು ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ 1-2% ಮೇಲೆ ಹೋಗ್ಬೋದು ಅಂತ ಕೂಡ ಹೇಳಿದ್ವಿ. ನಾವು ನಿಮಗೆ ಮೆನ್ಷನ್ ಮಾಡಿದಾಗ ಬಿಟ್ಕಾಯಿನ್ ಬಂದು ನೀವು ನೋಡ್ಬೋದು, ನೋಡ್ಬೋದು ನೀವು ಬಿಟ್ಕಾಯಿನ್ ಬಂದು ವಿಟಮಿನ್ ಜಸ್ಟ್ ಇವಾಗ ಒಂದು ಡ್ರಾ ಮಾಡಿ ಒಂದು ಸ್ವಲ್ಪ ಏನೋ ನೋಡ್ತಾ ಇದ್ದೆ. ನಮಗೆ ಒಂದು 4 hours ಅಲ್ಲಿ ನೋಡ್ಬೋದು ಇದೊಂದು ಬಡ ಒಂದು ಫಾಲಿಂಗ್ ವುಡ್ಸ್ ಪ್ಯಾಟರ್ನ್ ನೋಡಲಿಕ್ಕೆ ಸಿಗ್ಬೋದು. ಜೊತೆಗೆ ಅದ್ರ ಜೊತೆಗೆ ಇನ್ನೊಂದು ಅಂದ್ರೆ ಇವಾಗ ನಾವು ನಿಮ್ಗೆ ಹೇಳಿದಾಗ ಬಿಟ್ಕಾಯಿನ್ 65,000 ಇಂದ 66,000 67,000 ತನಕ ಒಂದು 2-3% ಆಫ್ ಪಂಪ್ ತಗೊಂಡಿತ್ತು. ಜೊತೆಗೆ ಅಲ್ಲಿಂದ ಇನ್ನೊಂದು 4 hours ಈ ಪ್ಯಾಟರ್ನ್ ಬ್ರೇಕ್ಔಟ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಅಲ್ಲಿಂದ ಕೂಡ ಕೆಳಗಡೆ ಬೀಳುತ್ತೆ ಅಂತ ಕೂಡ ಹೇಳಿದ್ವಿ. ಅಲ್ಲಿಂದ ಶಾರ್ಟ್ ಮಾಡಿ ಅಂತ ಕೂಡ ಮೆನ್ಷನ್ ಮಾಡಿದ್ವಿ ನಾನು ನಿಮಗೆ. ಅಲ್ಲಿಂದ ಯಾರ್ಯಾರು ಶಾರ್ಟ್ ಮಾಡಿರ್ತೀರಾ ಒಳ್ಳೆ ಪ್ರಾಫಿಟ್ ಮಾಡಿರ್ತೀರಾ. ಓಕೆ, ಅದ್ರ ನನಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಮೆಸೇಜ್ ಬಂದಿದೆ, ಥ್ಯಾಂಕ್ ಯು ಫಾರ್ ದ ಪ್ರಾಫಿಟ್ ಅಂತೆಲ್ಲ, ಥ್ಯಾಂಕ್ ಯು. ಓಕೆ, ವೆಲ್ಕಮ್. ಅದು ಬಿಟ್ಟು ಇನ್ನು ನಿಮಗೆ ನೋಡ್ಬೋದು ಇದೊಂದು 30 minutes ಅಲ್ಲಿ ಮತ್ತೆ ಒಂದು ಟೆಲಿಗ್ರಾಮ್ 30 minutes ಅಲ್ಲಿ ನಿಮ್ಮೊಂದು ಫಾಲಿಂಗ್ ವುಡ್ಸ್ ಪ್ಯಾಟರ್ನ್ ಅಲ್ಲಿ ಕೆಳಗಡೆ ಬರ್ತಾ ಇದೆ. ನಾವು ನೋಡ್ಬೋದು ಇವಾಗಲೇ ಮತ್ತೆ ನೆನ್ನೆ ಕೂಡ ಮೆನ್ಷನ್ ಮಾಡಿದ್ವಿ 63,000 ತನಕ ಬರುತ್ತೆ ಅಂತ. ಮತ್ತೆ ಇವಾಗ ನೋಡ್ಬೋದು ಒಂದು ಏನು 30 minutes ಅಲ್ಲಿ ಮತ್ತೆ ಒಂದು ಫಾಲಿಂಗ್ ವುಡ್ಸ್ ಪ್ಯಾಟರ್ನ್ ಅಲ್ಲಿ ಕೆಳಗಡೆ ಬರ್ತಾ ಇದೆ. ಈ ಏನು ಈ ಟ್ರೆಂಡ್ ಇರುತ್ತೆಯಲ್ಲ, ಈ ಟ್ರೆಂಡ್ 63,800-900 ನಮಗೆ ಟ್ರೆಂಡ್ ಕ್ರಾಸ್ ಮಾಡಿ ಹೋಗ್ಬೇಕು. ಇದನ್ನ ಈ ಟ್ರೆಂಡ್ನ ಕ್ರಾಸ್ ಮಾಡಿದ್ರೆ ಮತ್ತೆ ನಮ್ಗೆ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ 64,700 ಅಲ್ಲಿ. ಆ ರೆಸಿಸ್ಟೆನ್ಸ್ ಕ್ರಾಸ್ ಮಾಡಿ ಮತ್ತೆ ನಮಗೆ $65,432 ಕ್ರಾಸ್ ಮಾಡಿದ್ರೆ ಮಾತ್ರ, ಈ ಟ್ರೆಂಡ್ನ ಕ್ರಾಸ್ ಮಾಡಿದ್ರೆ ಮಾತ್ರ ನಮಗೆ ಬಿಟ್ಕಾಯಿನ್ ಲಾಂಗ್ ಟರ್ಮ್ ಅಲ್ಲಿ ಬುಲ್ಲಿಶ್ ಮೂವ್ಮೆಂಟ್ ಅಂತ ಮಾತ್ರ ಹೇಳೋಕ್ಕಾಗತ್ತೆ. ಇಲ್ಲ ಅಂದ್ರೆ ಅಲ್ಲಿವರೆಗೂ ನಮಗೆ ಡಿಪ್ ಮೂವ್ಮೆಂಟ್ ಇರುತ್ತೆ. ಇವಾಗ ನೀವು ಏನು ಹೇಳೋಕ್ಕಾಗ್ಬೋದು ಅಂದರೆ ಈ ಬಿಟ್ಕಾಯಿನ್ ನಮಗೆ ನೋಡ್ಬೋದು ಒಂದು ಫಾಲಿಂಗ್ ವೆಡ್ಜ್ ಪ್ಯಾಟರ್ನ್ ಏನಾಗುತ್ತೆ ಅಂದರೆ ಇದು ಫಸ್ಟ್ ಈ ಥರ ಹಿಂಗೆ ಮೂವ್ಮೆಂಟ್ ಆಗುತ್ತೆ. ನೀವು ನೋಡ್ಬೋದು ಇದನ್ನು, ಈ ಮೂವ್ಮೆಂಟ್ ಹಿಂಗೆ ಆಗೋದ್ರಿಂದ ಬಿಟ್ಕಾಯಿನ್ ನಮಗೆ 61,500 ಅಥವಾ 62,000 ತನಕ ನಮಗೆ ಬಿಟ್ಕಾಯಿನ್ ಡಿಪ್ ನೋಡ್ಲಿಕ್ಕೆ ಸಿಗುತ್ತೆ. ಈಗ ಆಲ್ರೆಡಿ 63,800 ಅಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಅವರ್ಸಲ್ಲಿ 4 to 6 hours ಆಫ್ ಟೈಮ್ ಫ್ರೇಮಲ್ಲಿ ಈ ಟ್ರೆಂಡ್ನ ಕೂಡ ಬ್ರೇಕ್ ಮಾಡೋಕ್ಕಾಗಲಿಲ್ಲ ಅಂದರೆ ಬಿಟ್ಕಾಯಿನ್ ನಮಗೆ ನಿಯರ್ಲಿ 62,000 61,500 ತನಕ ನೋಡ್ಬೋದು. ಸುಮಾರು ನಮಗೆ ಟ್ರೆಂಡ್ನ ಕ್ರಾಸ್ ಮಾಡ್ತು ಅಂದರೆ ಬಿಟ್ಕಾಯಿನ್ ನಿಯರ್ಲಿ ಒಂದು 65 ಅಥವಾ 66,000 ತನಕ ಒಂದು ಪಂಪ್ ತಗೊಂಡು ಮತ್ತೆ ಅಲ್ಲಿಂದ ರಿಜೆಕ್ಷನ್ ನೋಡಲಿಕ್ಕೆ ಸಿಗ್ಬೋದು. ಅಲ್ಲಿಂದ ನಮಗೆ ಸ್ವಲ್ಪ ಬರೋಂಥದ್ದು ರಿಜೆಕ್ಷನ್ ತುಂಬ ಬಲ್ಕ್ ಆಗಿರುತ್ತೆ. ಯಾಕಂದರೆ ಏನೇನು ಇರ್ತಾರೆ ಎಲ್ಲರೂ ಲಿಕ್ವಿಡೇಟ್ ಮಾಡಿಕೊಂಡು ಮತ್ತೆ ಕೆಳಗಡೆ ಹೊಡ್ಕೊಂಬರ್ತಾರೆ, ಅದಕ್ಕೆ ನಾವು ಕಾಯಬೇಕಾಗುತ್ತೆ. ಸೊ ಇವಾಗ ಸದ್ಯದ ಮೂಮೆಂಟ್ ಏನಾಗುತ್ತೆ ಅಂದರೆ ಈ ಮೂಮೆಂಟ್ ಅಂತೂ ಹಾಗೆ ಆಗುತ್ತೆ. ಸೊ ಇಲ್ಲಿ ವೆಯ್ಟ್ ಮಾಡಿ ಶಾರ್ಟ್ ತೊಗೊಂಡಿದ್ದ ಪೊಸಿಷನ್ಗಳೆಲ್ಲ ಸುಮಾರು ಮತ್ತೆ ಇಲ್ಲೊಂದು ಕೆಳಗಡೆ ಒಂದು ಸ್ಟಾಪ್ ಲಾಸ್ ಇಡಬೇಕಾಗುತ್ತೆ, ಮೇಲ್ಗಡೆ ಒಂದು ಇಲ್ಲಿ ಸ್ಟಾಪ್ ಲಾಸ್ ಇಡಬೇಕಾಗುತ್ತೆ ಬಿಟ್ಕಾಯಿನ್ಗೆ. ಇವಾಗ ಶಾರ್ಟ್ ಎಂಟ್ರಿ ತೊಗೊಂಡ್ರೆ ನಮಗೆ ಬಿಟ್ಕಾಯಿನ್ ಕೂಡ 6400 ಮೇಲೆ ಎಕ್ಸಿಟ್ ಆಗಂಗಿಲ್ಲ, ಮೀನ್ಸ್ ಕ್ರಾಸ್ ಮಾಡಿ ಹೋಗಂಗಿಲ್ಲ. ಸೊ ಅದು ಬಿಟ್ಟು ನಮ್ಗೆ ಬಿಟ್ಕಾಯಿನ್ ಡಾಮಿನೆನ್ಸ್ ಕೂಡ ನೋಡ್ಬೋದು. ಬಿಟ್ಕಾಯಿನ್ ಡಾಮಿನೆನ್ಸ್ ನಮ್ಗೆ ಏನಾಗುತ್ತೆ ಅಂದರೆ ನಿಮ್ಗೆ ಸೈಕಲ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವಾಗ ಬಿಟ್ಕಾಯಿನ್ ಡಾಮಿನೆನ್ಸ್ ಮೇಲ್ಗಡೆ ಸ್ವಲ್ಪ ಪಂಪ್ ತಗೊಳುತ್ತೆ ಆವಾಗಲೇ ನಮಗೆ ಬಿಟ್ಕಾಯಿನ್ ಕೂಡ ಡಂಪ್ ಆಗ್ಲಿಕ್ಕೆ ನೋಡೋಕ್ಕೆ ಸಿಗುತ್ತೆ. ಜೊತೆಗೆ ಆಲ್ಟ್ ಕಾಯಿನ್ ಕೂಡ ಡಂಪ್ ಆಗ್ಲಿಕ್ಕೆ ನೋಡ್ಲಿಕ್ಕೆ ಸಿಗುತ್ತೆ. ನೀವು ನೋಡ್ಬೋದು ಬಿಟ್ಕಾಯಿನ್ ಡಾಮಿನೆನ್ಸ್ $2,419 ಇಂದ ನಮಗೆ 2,442 ನಿಯರ್ಲಿ 0.5-0.6% ಪಂಪ್ ಆಗಿರೋದ್ರಿಂದನೇ ನಮಗೆ ಲಿಟ್ರಲಿ ಒಂದು ಬಿಟ್ಕಾಯಿನ್ ಅಲ್ಲಿ ಅದು ಒಂದು 0.5% ತನಕ ಡಂಪ್ ಆಗಿದೆ. ಜೊತೆಗೆ ನಾವು ನೋಡ್ಬೋದು ಬಿಟ್ಕಾಯಿನ್ ಡಾಮಿನೆನ್ಸ್ ಲಿಟ್ರಲಿ ನಮಗೆ ಇನ್ನೊಂದು $2,465 ತನಕ ನಮಗೆ
ಪಂಪ್ ನೋಡ್ಲಿಕ್ಕೆ ಸಿಗ್ಬೋದು. ಇನ್ನು ಒಂದು 1% US ಡಾಮಿನೆನ್ಸ್ ಪಂಪ್ ಆದ್ರೂ ನಮಗೆ ಬಿಟ್ಕಾಯಿನ್ ಅಲ್ಲಿ ಒಂದು 3 to 4% ಆಫ್ ಬಿಟ್ಕಾಯಿನ್ ನಮಗೆ ಡಿಪ್ ಆಗ್ಲಿಕ್ಕೆ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ ಆಲ್ಟ್ ಕಾಯಿನ್ ಕೂಡ ನಮಗೆ ಡಿಪ್ ಆಗ್ಲಿಕ್ಕೆ ನೋಡ್ಲಿಕ್ಕೆ ಸಿಗುತ್ತೆ. ಯಾರು ಎಂಟರ್ ಆಗಕ್ಕೆ ಟ್ರೈ ಮಾಡಿದ್ರು ಶಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ಬಿಡಿ. ಜೊತೆಗೆ ಇನ್ನೊಂದು 2-3 ಕಾಯಿನ್ಸ್ಗಳ ಬಗ್ಗೆ ನಾವು ನಿಮಗೆ ಮೆನ್ಷನ್ ಮಾಡ್ತೀವಿ. ಜೊತೆಗೆ ಇದು ನೋಡ್ಬೋದು ನೀವು IQ ಅಂತ ಹೇಳಿ. IQ ಅಂತ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ನೀವು ಮಾರ್ಕೆಟ್ ಗ್ಯಾಪ್ ತೆಗೆದು ನೋಡಿ, ಕಾಯಿನ್ ಮಾರ್ಕೆಟ್ ಗ್ಯಾಪ್ ತೆಗೆದು ನೋಡಿದ್ರೆ ಅಲ್ಲಿ ಮಾರ್ಕೆಟ್ಸ್ ಅಂತ ತೆಗೆದು ನೋಡಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಎಕ್ಸ್ಚೇಂಜ್ ಅಲ್ಲಿ ಅವೈಲೇಬಲ್ ಇರುತ್ತೆ ಅಂತ. ಅಲ್ಲಿ ನೀವು ಫ್ಯೂಚರ್ಸ್ ಇದ್ರೆ ಫ್ಯೂಚರ್ಸ್ ಅಲ್ಲಿ ಒಂದು 5 to 10x ಆಫ್ ಲೆವರೇಜ್ ಅಲ್ಲಿ ನೀವು ಇದನ್ನ ಶಾರ್ಟ್ ಮಾಡಿ. ಯಾಕೆ ಅಂದ್ರೆ ಈ ರೆಸಿಸ್ಟೆನ್ಸ್ ನ ಇದು ಕ್ರಾಸ್ ಮಾಡಿದೆ, ಬಟ್ ನನ್ನ ಅನಿಸಿಕೆ ಏನಂತಂದ್ರೆ ಇಲ್ಲಿ ವಾಲ್ಯೂಮ್ ಬರ್ತಾ ಇಲ್ಲ. ವಾಲ್ಯೂಮ್ ಬರ್ದೇ ಇರೋದ್ರಿಂದ ಈ ಕಾಯಿನ್ ನಮ್ಮ ಪ್ರಕಾರ ಶಾರ್ಟ್ ಆಗ್ಬೋದು. ಬಟ್ ನೀವು ಇಲ್ಲಿ ಲಾಂಗ್ ಮಾಡಿದ್ರು ಕೂಡ ಒಂದು ಅಸೆಂಡಿಂಗ್ ಟ್ರಯಾಂಗಲ್ ನಾವು ಯಾವುದೇ ಪ್ಯಾಟರ್ನ್ ಆದ್ರೂ ಲಾಂಗ್ ಮಾಡ್ತೀವಿ ರೆಸಿಸ್ಟೆನ್ಸ್ ನ ಬಿಟ್ಟಾದ್ಮೇಲೆ. ಬಟ್ ಮೈನ್ಲಿ ಈ ಕಾಯಿನ್ ಅಲ್ಲಿ ಆ ಥರ ಆಗ್ಲಿಕ್ಕೆ ನನಗೆ ಸ್ವಲ್ಪ ಡೌಟ್ ಅನಿಸುತ್ತೆ. ಯಾಕಂದ್ರೆ ನಮ್ಗೆ ಇಲ್ಲಿ ವಾಲ್ಯೂಮ್ ಕೂಡ ಪಂಪ್ ಆಗೋದು ಕಾಣ್ಬೇಕು ನಮ್ಗೇನು. ಜೊತೆಗೆ ಏನು ಯಾವ ಥರ ಈಗ ಡಂಪ್ ಆಗ್ಬೇಕಾದ್ರೆ ನಮ್ಗೆ ವಾಲ್ಯೂಮ್ ಕಂಡು ಬರುತ್ತೆ, ಅಥವಾ ಪಂಪ್ ಆಗ್ಬೇಕಾದ್ರೆ ವಾಲ್ಯೂಮ್ ಕಂಡು ಬರುತ್ತೆ. ಇಲ್ಲೂ ಕೂಡ ನಿಮಗೆ ಪಂಪ್ ಆಗ್ಬೇಕಾದ್ರೆ ವಾಲ್ಯೂಮ್ ಸ್ಪೈಕ್ ನಮಗೆ ಕಾಣಿಸ್ಬೇಕು. ಬಟ್ ಇಲ್ಲಿ ಯಾವುದೇ ಥರ ವಾಲ್ಯೂಮ್ ಸ್ಪೈಕ್ ನೋಡ್ಬೋದು ನಿಮಗೆ ಕಾಣಿಸ್ತಾ ಇಲ್ಲ, ಆಯ್ತಾ. ಹಾಗಾಗಿ ನಾನು ಏನು ಹೇಳ್ತೀನಿ, ನಾನು ಫಾಲ್ಸ್ ಪಂಪ್ ಆಗಿರ್ಬೋದು, ಇಲ್ಲಿಂದ ನಮ್ಗೆ ರಿಜೆಕ್ಷನ್ ಸಿಗ್ಬೋದು ಅನ್ನೋ ಚಾನ್ಸ್ ತುಂಬಾನೇ ಇದೆ. ಸೊ ನೀವು ಇಲ್ಲಿಂದ 1680 ಅಥವಾ 1690 ಅಲ್ಲಿ ಶಾರ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲ ಅಂದ್ರೆ 5-10% ಆಫ್ ಡಂಪ್ ಅಂತೂ ಸಿಗುತ್ತೆ ಕಾಯಿನ್ ಅಲ್ಲಿ. ಸಾರಿ. ಅದು ಬಿಟ್ಟು ನಿಮಗೆ ಇನ್ನೊಂದು ಕಾಯಿನ್ ಬಂದು JTO ಇದೆ. JTO ನೀವು ನೋಡ್ಬೋದು, ಒಂದು 4 hours ಆಫ್ ಟೈಮ್ ಫ್ರೇಮ್ ಅಲ್ಲಿ ನೀವು ನೋಡ್ಬೋದು ಈ ಕಾಯಿನ್ ಬಂದು ಒಂದು ಟ್ರಿಪಲ್ ಟಾಪ್ ಟ್ರಯಾಂಗಲ್ ನ ಫಾರ್ಮೇಶನ್ ತಗೋತಾ ಇದೆ. ನೀವು ನೋಡ್ಬೋದು 1, 2, 3. ಇದು ನೀವು ಟ್ರಿಪಲ್ ಟಾಪ್ ಅಂತ ನೀವು ಒಂದು ಪ್ಯಾಟರ್ನ್ ನಿಮಗೆ ಗೊತ್ತಿದ್ರೆ, ಅಥವಾ ನಾನು ನಿಮಗೆ ಟ್ರಿಪಲ್ ಟಾಪ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಒಂದು ನೀವು ಹೋಗಿ ಗೂಗಲ್ ಮಾಡಿದ್ರೆ ಟ್ರಿಪಲ್ ಟಾಪ್ ಫಾರ್ಮೇಶನ್ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಟ್ರಿಪಲ್ ಟಾಪ್ ಏನು ಅಂತ. This is the triple top pattern 1, 2 and this is the third one. ನೀವು ಯಾವಾಗಲೇ ಶಾರ್ಟ್ ಎಂಟ್ರಿ ತಗೋಬೇಕು ಅಂದ್ರೂ ಈ ಪೊಸಿಷನ್ ಅಲ್ಲಿ ಕನ್ಫರ್ಮೇಶನ್ ಕೊಟ್ಟಾದ್ಮೇಲೆ ಈ ಪೊಸಿಷನ್ ಅಲ್ಲೇ ಬ್ರೇಕ್ಔಟ್ ಆಗುತ್ತೆ. ಈ ಪೊಸಿಷನ್ ಅಲ್ಲಿ ನೀವು ಶಾರ್ಟ್ ಎಂಟ್ರಿನ ಕನ್ಫರ್ಮ್ ಆಗಿ ಎತ್ಕೋಬಹುದು. ಬಟ್ ನೀವು ಇವಾಗ ನಾನು ಹೇಳ್ತಾ ಇರೋದಂದ್ರೆ ಇದೇ ತರ ಸೇಮ್ JTO ಅಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ಬೋದು 1, 2 and 3. ಈ ಫಾರ್ಮೇಶನ್ ಅಲ್ಲಿ ನಮಗೆ ಇಲ್ಲಿ ಏನಾದರೂ ಇದು ಬ್ರೇಕ್ ಡೌನ್ ಮೂವ್ಮೆಂಟ್ ಕೊಡ್ತು ಅಂತಂದ್ರೆ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು 2.3132 ಇಂತಿಂದ ಶಾರ್ಟ್ ಮಾಡ್ಕೋಬಹುದು. ಇವಾಗ ಏನಂತಂದ್ರೆ ನನ್ನ ಪ್ರಕಾರ ಡಾಮಿನೆನ್ಸ್ ಮೇಲೆ ಕೂಡ ಹೋಗ್ತಾ ಇದೆ. ನಾವು ಇವಾಗಲೇ ಕೂಡ ಶಾರ್ಟ್ ಮಾಡ್ಬೋದು. ಶಾರ್ಟ್ ಮಾಡಿ ಫಸ್ಟ್ ಟೇಕ್ ಪ್ರಾಫಿಟ್ ನಾವು ಇಲ್ಲಿ ಎಕ್ಸಿಟ್ ಆಗ್ಬೋದು 2.3 ಅಲ್ಲಿ. ಜೊತೆಗೆ ಸೆಕೆಂಡ್ ಟೇಕ್ ಪ್ರಾಫಿಟ್ ಬಂದು ನಾವೊಂದು $2 ಗೆಲ್ಲ ನಾವು ಟೇಕ್ ಪ್ರಾಫಿಟ್ ಮಾಡ್ಬೋದು. ಒಳ್ಳೆ ಒಂದು 15 to 20% ಆಫ್ ಪ್ರಾಫಿಟ್ ನಾವು ಇದರಲ್ಲಿ ಬುಕ್ ಮಾಡ್ಕೋಬಹುದು JTO ದಲ್ಲಿ. ಜೊತೆಗೆ ನಾವು ಸೂಯಿ ಕೂಡ ನೋಡ್ಬೋದು. ಸೂಯಿನ ನಿಮ್ಗೆ ನೆನ್ನೆ ಕೂಡ ಮೆನ್ಷನ್ ಮಾಡಿದ್ವಿ, ಏನೊಂದು $0.92 ನ ಅದು ಬ್ರೇಕ್ ಡೌನ್ ಮಾಡಿದ್ರೆ ಅದು ಅಪ್ ಹೋದ್ರೆ ಅದು ಒಳ್ಳೆ ಬುಲ್ಲಿಶ್ ಮೂಮೆಂಟಮ್ಗೆ ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ವಿ. ಬಟ್ ನೆನ್ನೆ ಆ ಥರ ಮೂಮೆಂಟಮ್ ಬರಲಿಲ್ಲ. ಸೊ ಬರಲಿಲ್ಲದೆ ಇರೋದ್ರಿಂದ ನಿಮಗೆ ನೋಡ್ಬೋದು ಒಂದು 4 hours ಟೈಮ್ ಫ್ರೇಮಲ್ಲಿ ನಮಗೆ ಸೂಯಿ ಕೂಡ ನಮಗೆ ಒಂದು ಏನು ಫಾಲಿಂಗ್ ವೆಡ್ಜ್ ಪ್ಯಾಟರ್ನ್ ಮೂವ್ಮೆಂಟ್ ತಗೊಂಡು ಹೋಗ್ತಾ ಇದೆ. ನಮ್ಗೆ ಆಕ್ಚುಲಿ ಅದು $0.92 ನಮ್ಗೆ ಆಕ್ಚುಲಿ ಅದು ಕ್ರಾಸ್ ಮಾಡಬೇಕಾಗಿತ್ತು. ಸೊ ಅದನ್ನ ಕ್ರಾಸ್ ಮಾಡಿಲ್ಲದೆ ಇರೋದ್ರಿಂದ ನಮಗೆ ಸೂಯಲ್ಲಿ ಕೂಡ ನಮಗೆ ಒಂದು ಬುಲ್ಲಿಶ್ ಮೂಮೆಂಟಮ್ ಕಂಡು ಬರೋಂತ ಕಾಣಿಸ್ತಾ ಇಲ್ಲ. ಇದು ನೀವು 30 minutes ಅಥವಾ ಏನಾದ್ರು ತೆಗೆದು ನೋಡ್ಕೊಂಡ್ರೆ ಇದು ಕೂಡ ನಿಮ್ಗೊಂದು ಫಾಲಿಂಗ್ ವೆಡ್ಜ್ ಪ್ಯಾಟರ್ನ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನೋಡ್ಬೋದು 1, 2, 3 ಅಂಡ್ ಫಾಲಿಂಗ್ ವೆಡ್ಜ್ ಅಂತ ಕೂಡ ಹೇಳಕ್ಕಾಗಲ್ಲ. ಬಟ್ ದಿಸ್ ಕನ್ಸಿಡರೇಷನ್ ಪಾರ್ಟ್ ಆಫ್ ದಿಸ್ ಕಾಯಿನ್. ಆಯ್ತಾ, ನೀವು ಇದು ಒಂದು ಕಂಪ್ಲೀಟ್ ಐತೆ ಈ ತರ ಒಂದು ಟ್ರೆಂಡ್ ಅಲ್ಲಿ ತಗೊಂಡ್ರೆ ಯಾವಾಗ ಈ ಡೌನ್ ಟ್ರೆಂಡ್ ಇದು ಕ್ರಾಸ್ ಆಗುತ್ತೆ ಮೀನ್ಸ್ 859 ಆದ್ರೂ ಇದು ಒಂದು ಟ್ರೆಂಡ್ ನ ಕ್ರಾಸ್ ಮಾಡಿದ್ರೆ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಒಂದು ಶಾರ್ಟ್ ತಗೋಬಹುದು. ಆಯ್ತಾ, ಅಲ್ಲಿ ನೀವು ಶಾರ್ಟ್ ಎಂಟ್ರಿ ತಗೊಂಡ್ರೆ ಒಂದು 85 ಅಲ್ಲಿ ಶಾರ್ಟ್ ಎಂಟ್ರಿ ಮಾಡಿದ್ರೆ ಅದು ಕನ್ಫರ್ಮ್ ಎಂಟ್ರಿ. ಯಾಕಂದ್ರೆ ನೀವು ಇಲ್ಲೇ ಎಂಟರ್ ಆಗ್ಬೋದು, ಬಟ್ ನಿಮಗೆ ಗೊತ್ತಿಲ್ಲ ಇಲ್ಲಿ ಏನಾಗುತ್ತೆ ಅಂತ. ಬಿಟ್ಕಾಯಿನ್ ಇವಾಗ ಸ್ವಲ್ಪ 1 to 2% ನಿಮಗೆ ಪಂಪ್ ಆಗಿ ಅದು ಇದಾದ್ರೂ ನಮಗೆ ಈ ಕಾಯಿನ್ ಅಲ್ಲಿ ಲೈಟ್ ಆಗಿ 1 to 2% ಮೂವ್ಮೆಂಟ್ ಇದ್ರಲ್ಲಿ ನಮಗೆ ಕಂಡು ಬರೋದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಮ್ಗೆ ಯಾವಾಗಲೂ ಕನ್ಫರ್ಮೇಶನ್ ಹೋಗುವಂಥ ಮುಖ್ಯಗಳು ಜಾಸ್ತಿ ಇರುತ್ತೆ. ಸೊ ಯಾವಾಗಲೂ ನೀವು ಎಂಟ್ರಿ ತಗೋಬೇಕಾದ್ರೆ ಒಂದು ಈ ಟ್ರೆಂಡ್ ಲೈನ್ ಅಲ್ಲಿ ಕೆಳಗಡೆ ಬಿಟ್ಟಾದ್ಮೇಲೆ ಅಥವಾ ಮೇಲ್ಗಡೆ ಕ್ರಾಸ್ ಮಾಡಾದ್ಮೇಲೆ ಆ ತರ ಟ್ರೇಡ್ಸ್ಗಳನ್ನ ತಗೊಳ್ಳೋದ್ರಿಂದ ಒಳ್ಳೇದಿರುತ್ತೆ. ನೀವು 85ಗೆ ಶಾರ್ಟ್ ಮಾಡೋದ್ರಿಂದ ನೀವು ನಿಯರ್ಲಿ ಒಂದು 76ಗೆ ಒಂದು ಫಸ್ಟ್ ಟೇಕ್ ಪ್ರಾಫಿಟ್ ಮಾಡ್ಬೋದು. ಜೊತೆಗೆ ಇನ್ನ ಬಿಟ್ಕಾಯಿನ್ ಒಂದು 63, 62, 61, 62ಗೆಲ್ಲ ಬಂದಲ್ಲಿ ಫಸ್ಟ್ ಟೇಕ್ ಪ್ರಾಫಿಟ್ ನೀವು 67670 ಮಾಡಿ. ಸೆಕೆಂಡ್ ಟೇಕ್ ಪ್ರಾಫಿಟ್ ಬಂದು ಒಂದು 7372 ಅಲ್ಲಿ ಟೇಕ್ ಪ್ರಾಫಿಟ್ ಮಾಡಿ. ಓಕೆ, ಇವತ್ತೊಂದು ಕಾಯಿನ್ಗಳು ನಿಮ್ಮ 4 ಕಾಯಿನ್ಗಳದ್ದು ಶಾರ್ಟ್ನ ನೀವು
ಮೆನ್ಷನ್ ಮಾಡಿಕೊಟ್ಟಿದ್ದೀವಿ. ಟ್ರೇಡ್ಗಳನ್ನ ಎಂಟ್ರ್ ಆಗಿ ಯಾರಿಗೆ ಏನಾದ್ರು ಡೌಟ್ ಇದ್ರೂ ನಮಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾವು ಅದಕ್ಕೆ ರಿಪ್ಲೈ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ your time, and please share and subscribe our channel, and welcome for the channel Cryptomaniacs. Thank you.